ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವೆಲ್ಲರೂ ಆಲ್ರೆಡಿ ತಮ್ಮನೇನಲ್ಲಿ ನೋಡಿರೋ ಹಾಗೆ ಟುಡೇ ಐ ಆಮ್ ಗೋಯಿಂಗ್ ಟು ಶೇರ್ ದಿ ಸ್ಟ್ರಾಟಜೀಸ್ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಆಗಿರ್ಬೋದು. ಸೊ ನಾನು ಯಾವೆಲ್ಲ ಬುಕ್ ಲಿಸ್ಟ್ನ ಫಾಲೋ ಮಾಡಿದೆ, ಸೊ ಪ್ರತಿಯೊಂದ್ರ ಬಗ್ಗೆನೂ ಇವತ್ತು ನಾನು ಡೀಟೇಲ್ಸ್ನ ಕೊಡೋದಕ್ಕೋಸ್ಕರ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಬನ್ನಿ ತಡ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ಆ ವಿಡಿಯೋ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಮಿಂಗ್ ಟು ಬುಕ್ ಲಿಸ್ಟ್, ಆಲ್ರೆಡಿ ನನ್ನ ಚಾನಲಲ್ಲಿ ಯಾವೆಲ್ಲ ಬುಕ್ಸ್ನ ನಾನು ರೆಫರ್ ಮಾಡಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಇದೆ. ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡ್ತೀನಿ, ದಯವಿಟ್ಟು ಆ ವಿಡಿಯೋನ ಹೋಗಿ ನೋಡಿ. ಆ್ಯಂಡ್ ಕೆಲವೊಬ್ರು ಕೇಳ್ತಾ ಇದ್ರು ನನಗೆ CT ಆಗಿರ್ಬೋದು, FDA SDA ಆಗಿರ್ಬೋದು, ಇದರಲ್ಲಿ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ, ಅಂದರೆ ಕನ್ನಡ, ಇಂಗ್ಲೀಷ್ ಆ್ಯಂಡ್ ಕಂಪ್ಯೂಟರ್. ಸೊ ಇದಕ್ಕೆ ಯಾವ ಬುಕ್ಸ್ನ ನಾನು ರೆಫರ್ ಮಾಡಿದೆ ಅಂತ ಕೇಳ್ತಾ ಇದ್ರು. ಸೊ ಅದ್ರ ಬಗ್ಗೆ ಮಾತಾಡೋದಾದರೆ ಫಸ್ಟ್ ಥಿಂಗ್, ಕನ್ನಡಕ್ಕೆ ನಾನು ಕನ್ನಡ ವ್ಯಾಕರಣ ದರ್ಪಣ ಅಂತ ರೆಫರ್ ಮಾಡಿದೆ. ಇದು ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ದೇ ಬುಕ್ ಆಗಿರೋದ್ರಿಂದ ಇದು ಆನ್ಲೈನಲ್ಲಿ ನಿಮಗೆ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಅದರಲ್ಲಿ ತುಂಬಾ ಸಿಂಪಲ್ ಆಗಿ ಬೇಸಿಕ್ ವರ್ಣಮಾಲೆಯಿಂದ ಹಿಡಿದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮ್ಗೆ ಏನೇನು ಬೇಕು ಪ್ರತಿಯೊಂದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಆಗಿರ್ಬೋದು, ಎಕ್ಸಾಂಪಲ್ಸ್ ಆಗಿರ್ಬೋದು, ನೀಟಾಗಿ ಸಿಂಪಲ್ಲಾಗಿ ಕೊಟ್ಟಿದ್ದಾರೆ. ಸೊ ಕನ್ನಡ ಬರೋದೇ ಇಲ್ಲ ಅನ್ನೋರ್ಗೂ ಕೂಡ, ಅಥವಾ ಕನ್ನಡ ಕಷ್ಟ ಅಂತ ಅನ್ನೋರ್ಗೂ ಕೂಡ ಅದು ಸಿಂಪಲ್ಲಾಗಿ ಅರ್ಥ ಆಗುತ್ತೆ. ಸೊ ಆ ಬುಕ್ನ ನೀವು ಆರಾಮಾಗಿ ರೆಫರ್ ಮಾಡ್ಬೋದು, ಕನ್ನಡ ವ್ಯಾಕರಣ ದರ್ಪಣ. ಆ್ಯಂಡ್ ಕಮಿಂಗ್ ಟು ಇಂಗ್ಲೀಷ್, ನಾನು ಶಿವಕುಮಾರ್ ಮಾವಳಿ ಅಂತ ಅಂದ್ಬಿಟ್ಟು ಅವ್ರದ್ದು ಜನರಲ್ ಇಂಗ್ಲೀಷ್ ಈ ಬುಕ್ನ ರೆಫರ್ ಮಾಡಿದ್ದೆ. ಇದರಲ್ಲೂ ಅಷ್ಟೇ ಆರ್ಟಿಕಲ್ಸ್, ಪ್ರಿಪೊಸಿಷನ್ಸ್ ಪ್ರತಿಯೊಂದ್ರ ಬಗ್ಗೆನೂ ಡೀಟೇಲ್ಡ್ ಕನ್ನಡದಲ್ಲೂ ಇಂಗ್ಲೀಷ್ ಎರಡರಲ್ಲೂ ಈ ಬುಕ್ಕಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎಕ್ಸಾಂಪಲ್ಸ್ ಇದೆ. ಆ್ಯಂಡ್ ನಿಮಗೆ ಇನ್ನೂ ಅರ್ಥ ಆಗಲಿ ಬೆಟರಾಗಿ ಅನ್ನೋ ಕಾರಣಕ್ಕೋಸ್ಕರ ಎಕ್ಸಸೈಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಸಾಲ್ವ್ ಮಾಡ್ಕೋಬೋದು. ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವಶನ್ಸು ಕೂಡ ಇದರಲ್ಲಿ ಇದ್ದಾವೆ. ಸೊ ಈ ಬುಕ್ನ ನಾನು ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಕಮಿಂಗ್ ಟು ಕಂಪ್ಯೂಟರ್ ನಾಲೆಡ್ಜ್ ಅಂತ ಅಂದ್ಬಿಟ್ಟು ಬೈ D.A. ಗೌತಮ್ ಅಂತ ಅಂದ್ಬಿಟ್ಟು, ಇದು ಕನ್ನಡದಲ್ಲೂ ಅವೈಲೇಬಲ್ ಇದೆ, ಇಂಗ್ಲೀಷಲ್ಲೂ ಅವೈಲೇಬಲ್ ಇದೆ. ಆ್ಯಂಡ್ ಇದರಲ್ಲೂ ಅಷ್ಟೇ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬಾ ಸಿಂಪಲ್ಲಾಗಿ ಎಷ್ಟು ಬೇಕೋ ಅಷ್ಟು ನೀಟಾಗಿ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಈ ಬುಕ್ನ ನೀವು ರೆಫರ್ ಮಾಡ್ಬೋದು. ಐ ಥಿಂಕ್ ದಟ್ ಈಸ್ ಇನಫ್ ಫಾರ್ ಕನ್ನಡ, ಇಂಗ್ಲೀಷ್ ಆ್ಯಂಡ್ ಕಂಪ್ಯೂಟರ್ ಅಂತ ಅನಿಸುತ್ತೆ. ಆ್ಯಂಡ್ ಬಿಯಾಂಡ್ ದಿಸ್ ನಿಮಗೆ ಕೆಲವೊಂದು ಯಾವುದೇ ಕ್ವಶನ್ನ ಕೇಳಿದ್ರು ನಿಮಗೆ ಕಷ್ಟ ಆದರೆ ಎಲ್ರಿಗೂ ಕಷ್ಟ ಆಗುತ್ತೆ. ಸೊ ತಲೆ ಕೆಡಿಸ್ಕೋಬೇಡಿ. ಬೇಸಿಕ್ಕಾಗಿ ಸಿಂಪಲ್ಲಾಗಿರೋದನ್ನ ನೀವು ಮಿಸ್ಟೇಕ್ ಮಾಡ್ಕೋಬಾರ್ದು. ಸೊ ಹಾಗಾಗಿ ಈ ಬುಕ್ಸ್ನ ರೆಫರ್ ಮಾಡಿದ್ರೆ ನಿಮ್ಮದು ಸ್ಟ್ರಾಂಗ್ ಆಗಿರುತ್ತೆ ನಿಮ್ಮ ಫೌಂಡೇಶನ್ನು ಅಂತ. ನೆಕ್ಸ್ಟ್ ಥಿಂಗ್, ಕಮಿಂಗ್ ಟು ದಿ ಟಾಪಿಕ್ಸ್ ಅಥವಾ ಸಬ್ಜೆಕ್ಟ್ಸ್ನ ನಾನು ಹೇಗೆ ಡೈಲಿ ರೊಟೀನಲ್ಲಿ ಹೇಗೆ ಓದ್ತಿದ್ದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡೋದಾದರೆ, ಫಸ್ಟ್ ಥಿಂಗ್ ಬಂದ್ಬಿಟ್ಟು ನಾನು ಡೈಲಿ ಐ ಆಮ್ ಅ ಪರ್ಸನ್ ವೇರ್ ಐ ಕ್ಯಾನ್ ಸಿಟ್ ಆ್ಯಂಡ್ ಸ್ಟಡಿ ಒನ್ ಸಿಂಗಲ್ ಸಬ್ಜೆಕ್ಟ್. ನನಗೆ ಒಂದೇ ಸರ್ತಿ ಕಂಪ್ಲೀಟಾಗಿ ಒಂದು ಸಬ್ಜೆಕ್ಟ್ನ ಮುಗಿಸಿ ಆಮೇಲೆ ಇನ್ನೊಂದು ಸಬ್ಜೆಕ್ಟ್ ಓದೋದಕ್ಕೆಲ್ಲ ಆಗಲ್ಲ. ಬಿಕಾಸ್ ಐ ಫೀಲ್ ಇಟ್ ಇಸ್ ಬೋರಿಂಗ್ ಆ್ಯಂಡ್ ನನಗೆ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ ನಾನು. ಸೊ ಹಾಗಾಗಿ ನಾನೇನು ಮಾಡ್ತಿದ್ದೆ, ಒಂದು ದಿನಕ್ಕೆ 2 or 3 ಸಬ್ಜೆಕ್ಟ್ಸ್ನ ಡಿವೈಡ್ ಮಾಡ್ಕೋತಿದ್ದೆ. ನಾಟ್ ಲೈಕ್ ಫುಲ್ ಕಷ್ಟ ಇರೋ ಸಬ್ಜೆಕ್ಟ್ಸ್ ಅಂತಲ್ಲ. ಫಾರ್ ಎಕ್ಸಾಂಪಲ್, ಮಾರ್ನಿಂಗ್ ಒಂದು ಸೆಷನಲ್ಲಿ ನಾನು ಪಾಲಿಟಿ ಮಾಡಿದ್ರೆ ಮಧ್ಯಾಹ್ನ ಸೆಷನಲ್ಲಿ ಮೇ ಬಿ ಐ ವುಡ್ ಹ್ಯಾವ್ ಡನ್ ಎಕನಾಮಿಕ್ಸ್, ಆ ಥರ ಮಾಡ್ತಿದ್ದೆ. ಆ್ಯಂಡ್ ಈವ್ನಿಂಗಲ್ಲಿ ಅಥವಾ ಮಧ್ಯದಲ್ಲಿ ಇವೆರಡೂ ಸ್ವಲ್ಪ ಕಷ್ಟ ಸಬ್ಜೆಕ್ಟ್ ಅಂತಂದರೆ ಮಧ್ಯದಲ್ಲಿ ಸ್ವಲ್ಪ ಈಸಿ ಸಬ್ಜೆಕ್ಟು, ಲೈಕ್ ಫಾರ್ ಎಕ್ಸಾಂಪಲ್ ನನಗೆ ಹಿಸ್ಟ್ರಿ ಡೈನಸ್ಟಿಗಳೇನಿದ್ದಾವೆ ಅದು ನನಗೆ ಸಿಂಪಲ್ ಅಂತ ಅನಿಸುತ್ತೆ. ನಾನು ಡೈನಸ್ಟಿ ವೈಸ್ ಪ್ರಿಪೇರ್ ಆಗ್ತಿದ್ದೆ. ನಾಟ್ ಲೈಕ್ ನಾನು 1 ಚಾಪ್ಟರ್ 2 ಚಾಪ್ಟರ್ ಅಂತ ಓದ್ತಿರ್ಲಿಲ್ಲ. ಇವತ್ತೊಂದು 2 ಡೈನಸ್ಟಿ ಮುಗಿಸ್ತೀನಿ, ನಾಳೆ ಒಂದು 2 ಡೈನಸ್ಟಿ ಮುಗಿಸ್ತೀನಿ. ಆ ಥರ ಹಿಸ್ಟ್ರಿಯಲ್ಲಿ ನಾನು ಡೈನಸ್ಟಿ ವೈಸ್ ಡಿವೈಡ್ ಮಾಡ್ಕೊಂಡು ಹೋಗಿದ್ದೆ ಟಿಲ್ ಏನ್ಷಿಯಂಟ್, ಮೆಡಿವಲ್ ಆ್ಯಂಡ್ ಮಾಡರ್ನ್ ಹಿಸ್ಟ್ರಿ ತನಕನೂ ಕೂಡ. ಏನ್ಷಿಯಂಟ್ ಮೆಡಿವಲಲ್ಲಿ ಡೈನಾಸ್ಟಿ ವೈಸ್ ಡಿವೈಡ್ ಮಾಡ್ತಿದ್ದೆ. ಆ್ಯಂಡ್ ಮಾಡರ್ನಲ್ಲಿ ನಾನು ಈ ಫೇಸಸ್ ಬರುತ್ತಲ್ವ, ಟಿಲ್ 1857ಕ್ಕೂ ಮುಂಚೆ ಈ ರೂಲರ್ಸ್ಗಳೆಲ್ಲ ಇದ್ದಿದ್ದು, ಲೈಕ್ ಫಾರ್ ಎಕ್ಸಾಂಪಲ್ ಫ್ರೆಂಚ್ ವಾರ್ಸ್ ಆಗಿರ್ಬೋದು, ಈ ಬ್ರಿಟಿಷರ್ಸ್ ಯಾರೇನು ಬಂದಿದ್ದಾರೆ ಅವ್ರದ್ದಾಗಿರ್ಬೋದು, ಸಪ್ರೇಟಾಗಿ ಓದ್ತಿದ್ದೆ. ಆ್ಯಂಡ್ ದೆನ್ ನೆಕ್ಸ್ಟ್ ದಿನ ಬಂದ್ಬಿಟ್ಟು ಟಿಲ್ 1857. ಅದಾದಮೇಲೆ 1857ಇಂದ ಗಾಂಧಿಯನ್ ಫೇಸ್, ಮಾಡ್ರೇಟ್ ಫೇಸ್ ತನಕ, ಕಾಂಗ್ರೆಸ್ ಫೇಸ್ ತನಕ ಓದ್ತಿದ್ದೆ. ನೆಕ್ಸ್ಟ್ ಮಾಡ್ರೇಟು, ಆಮೇಲೆ ಗಾಂಧಿಯನ್ ಫೇಸು, ಅದಾದಮೇಲೆ ಎಕ್ಸ್ಟ್ರೀಮಿಸ್ಟು, ಈ ಥರ ಡಿವೈಡ್ ಮಾಡ್ಕೊಂಡು ಓದ್ತಿದ್ದೆ ನಾನು ಹಿಸ್ಟ್ರಿನ. ಅದು ನಂಗೆ ಸ್ವಲ್ಪ ಮೋಟಿವೇಟಿಂಗ್ ಅಂತ ಅನಿಸ್ತಿತ್ತು. ಆ್ಯಂಡ್ ನನಗೆ ಹೇಗೆ ಅಂತಂದರೆ, ಜಾಸ್ತಿ ಕವರ್ ಮಾಡ್ತಿದ್ದೀನಿ ಅಂತ ನನಗೆ ಅನಿಸಿದ್ರೆ ಅದು ನನಗೆ ಮೋಟಿವೇಶನ್ ಆ್ಯಂಡ್ ಇಟ್ ಯೂಸ್ ಟು ಎನ್ಕರೇಜ್ ಮೀ. ಸೊ ಹಾಗಾಗಿ ನಾನು ಹೀಗೆ ಡಿವೈಡ್ ಮಾಡ್ಕೊಂಡು ಓದ್ತಿದ್ದೆ. ತುಂಬ ಜನಕ್ಕೂ ಅಷ್ಟೇ ಇರುತ್ತೆ, ಏನು ಒಂದೇ ಸತಿ ಕಂಟಿನ್ಯೂಸ್ ಆಗಿ ಒಂದೇ ಸಬ್ಜೆಕ್ಟ್ನ ಕುತ್ಕೊಂಡು ಓದಿದ್ರೆ ಕಷ್ಟ ಆಗುತ್ತೆ ಅಂತ. ಸೊ ಈ ಟೆಕ್ನಿಕ್ನ ಫಾಲೋ ಮಾಡ್ಬೋದು. ಆ್ಯಂಡ್ ನನಗೆ ಎಸ್ಪೆಷಲಿ ಪಾಲಿಟಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು ಕಂಟಿನ್ಯೂಸ್ ಆಗಿ ಓದೋಕ್ಕಾಗಲ್ಲ.
ಸ್ಟಾರ್ಟಿಂಗಲ್ಲಿ ಎಷ್ಟೇ ಜೋಶ್ ಇದ್ದರೂ ಆಫ್ಟರ್ ಲೈಕ್ 15-16 ಚಾಪ್ಟರ್ ಆದಮೇಲೆ ಅಥವಾ ಅರೌಂಡ್ 10-15 ಚಾಪ್ಟರ್ ಆಗ್ತಿದ್ದಂಗೆ ಅದು ಫುಲ್ ಬೋರಿಂಗ್ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಇದು ಮುಗಿಸ್ತೀವಿ ಅಂತ ಆ ರಶಲ್ಲಿ ಮುಗಿಸೋದಕ್ಕಿಂತ ಬೆಟರ್ ಈ ಥರ ಡಿವೈಡ್ ಮಾಡ್ಕೊಂಡು ಓದಿದ್ರೆ ಕಾನ್ಸೆಪ್ಟ್ಸು ಕೂಡ ನೀಟಾಗಿ ಅರ್ಥ ಆಗುತ್ತೆ ಆ್ಯಂಡ್ ಸಬ್ಜೆಕ್ಟ್ಸ್ಗಳು ಕೂಡ ನೀಟಾಗಿ ಮುಗಿತವೆ ಆ್ಯಂಡ್ ಯುವರ್ ಬೇಸಿಕ್ಸ್ ವಿಲ್ ಬಿ ವೆರಿ ಸ್ಟ್ರಾಂಗ್ ಅಂತ ನನಗೆ ಅನಿಸುತ್ತೆ. ಸೊ ಹಾಗಾಗಿ ಈ ಟೆಕ್ನಿಕ್ನ ನೀವು ಕೂಡ ಫಾಲೋ ಮಾಡ್ಬೋದು. ಆ್ಯಂಡ್ ಥ್ರೂ ಔಟ್ ಯುವರ್ ಪ್ರಿಪ್ರೇಷನ್ ಜರ್ನಿ ನೀವು ಸಮ್ಟೈಮ್ಸ್ ಯು ಮೈಟ್ ಹ್ಯಾವ್ ಎನ್ಕೌಂಟರ್ಡ್ ದಟ್ ಸಿಚುವೇಶನ್. ಏನು ಅಂತಂದರೆ ಇವತ್ತೇನೋ ಒಂದು ಬುಕ್ನ ರೆಫರ್ ಮಾಡ್ತಿರ್ತೀರ, ನಾಳೆ ಇನ್ಯಾವುದೋ ಬುಕ್ಕು ನಿಮಗೆ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ನಿಮ್ಮ ಸ್ಟಾರ್ಟಿಂಗ್ ಸ್ಟೇಜಸ್ ಆಫ್ ಪ್ರಿಪರೇಷನಲ್ಲಿ ಡು ನಾಟ್ ಮೇಕ್ ನೋಟ್ಸನ್ನು ನೀವು ಮಾಡ್ಕೋಬೇಕು ಅಂತಂದರೆ ನಿಮಗೆ ಬೇಸಿಕ್ ತುಂಬಾ ಸ್ಟ್ರಾಂಗ್ ಆಗಿರಬೇಕು. ಏನು ಪಾಯಿಂಟ್ಸ್ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೇಳ್ತಾರೆ ಅನ್ನೋದು ನಿಮಗೆ ಕಂಪ್ಲೀಟಾಗಿ ಒಂದು ಅಟ್ಲೀಸ್ಟ್ ಒಂದು 10-20% ನಿಮ್ಗೆ ಐಡಿಯಾ ಸಿಕ್ಕಿದಾಗ ಮಾತ್ರ ನೀವು ನೋಟ್ಸ್ ಮಾಡ್ಕೊಳಕ್ಕಾಗೋದು. ಇಲ್ಲಾಂದರೆ ಅದೇನಾಗ್ಬಿಡುತ್ತೆ ಅಂತಂದರೆ ಬುಕ್ಕಲ್ಲಿ ಟೆಕ್ಸ್ಟ್ ಬುಕ್ ಅಥವಾ ರೆಫರೆನ್ಸ್ ಬುಕ್ ಏನಿರುತ್ತೆ ಅದರಲ್ಲಿ ಇರೋದನ್ನೇ ನೀವು ಮತ್ತೆ ಇದರಲ್ಲಿ ಬರೀತಾ ಹೋಗ್ತೀರಿ ಹೊರತು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ನಿಮ್ಗೆ ಗೊತ್ತಾಗಲ್ಲ. ಸೊ ಸ್ಟಾರ್ಟಿಂಗ್ ಸ್ಟೇಜಸ್ ಆಫ್ ಯುವರ್ ಪ್ರಿಪರೇಷನಲ್ಲಿ ಡು ನಾಟ್ ಮೇಕ್ ನೋಟ್ಸ್. ಸೊ ನೀವು ಯಾವುದು ರೆಫರೆನ್ಸ್ ಬುಕ್ನ ಅಂತ ಚೂಸ್ ಮಾಡಿದ್ರು ಅದನ್ನು ನೀಟಾಗಿ ಕಂಪ್ಲೀಟಾಗಿ ಓದ್ಕೊಳ್ಳಿ. ಅದನ್ನು ಅಟ್ಲೀಸ್ಟ್ 1-2-3 ಟೈಮ್ಸ್ ನೀವು ಓದಾದ್ಮೇಲೆ ನಿಮ್ಗೆ ಆ ಬುಕ್ ಕರೆಕ್ಟಾಗಿದೆಯಾ ಇಲ್ವಾ, ನಿಮಗೆ ಎಕ್ಸಾಮ್ ಅಥವಾ ಒಂದೆರಡು ಟೆಸ್ಟ್ ಬರೋದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನೀವು ಓದ್ತಿರೋದು ಕರೆಕ್ಟಾಗಿದೆಯಾ ಅಥವಾ ಬುಕ್ಕಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಅಕಸ್ಮಾತ್ ಇಲ್ಲ ಅಂತಂದರೆ ನೆಕ್ಸ್ಟ್ ರೆಫರೆನ್ಸ್ ಯಾವ್ದು ಚೂಸ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಟೀಚರ್ಸ್ ಆಗಿರ್ಬೋದು, ಯಾರಾದರೂ ಹೇಳ್ತಾರೆ ಯಾವ ಬುಕ್ನ ರೆಫರ್ ಮಾಡಬೇಕಂತ, ಅವಾಗ ಅದನ್ನು ಚೂಸ್ ಮಾಡಿ ಓಕೆ ಅದರಲ್ಲೂ ಒಂದಷ್ಟು ಇನ್ಫಾರ್ಮೇಷನ್ಸ್ ಇದೆ, ಬೇರೆದ್ರಲ್ಲೂ ಇನ್ಫಾರ್ಮೇಷನ್ ಇದೆ ಅಂತ ಅನ್ನಿಸಿದಾಗ ಯು ಕ್ಯಾನ್ ಮರ್ಜ್ ಬೋತ್ ಆಫ್ ದೆಮ್ ಆ್ಯಂಡ್ ರೈಟ್. ನಾನು ಹಾಗೆ ಮಾಡಿರೋದು. ಯಾಕಂದರೆ ನಾನು ಸ್ಟಾರ್ಟಿಂಗಲ್ಲಿ ಆಲ್ರೆಡಿ ಬಿಪಿನ್ ಚಂದ್ರದು ಹಿಸ್ಟ್ರಿದು ಚಿಕ್ಕ ಬುಕ್ ಇದೆ, ನಾಟ್ ದ ಬಿಗ್ ಒನ್, ಚಿಕ್ಕ ಬುಕ್ ಇತ್ತು. ನಾನು ಅಂದ್ಕೊಂಡೆ ಅದೇ ಸಾಕು ಅಂತ ಫುಲ್ ಓದ್ಕೊಂಡು ನೋಟ್ಸ್ ಮಾಡ್ಕೊಂಡಿದ್ದೆ. ಬಟ್ ದೆನ್ ಐ ರಿಯಲೈಸ್ ಅದರಲ್ಲಿ ತುಂಬ ಪಾಯಿಂಟ್ಸ್ಗಳು ಇರಲಿಲ್ಲ, ತುಂಬ ಅಂದರೆ ತುಂಬ ಮಿನಿಮಲ್ ಆಗಿತ್ತು. ಸೊ ಹಾಗಾಗಿ ದೆನ್ ಸ್ಪೆಕ್ಟ್ರಮ್ನ ಓದಿ ಇದರಲ್ಲಿ ಎರಡನ್ನೂ ಕಂಬೈನ್ ಮಾಡಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮತ್ತು ಕ್ಲಾಸ್ ಕೇಳಿರೋದು, ಸೊ ಇವನ್ನೆಲ್ಲ ಕೇಳಿ ಇಂಪಾರ್ಟೆಂಟ್ ಅಂತ ಅನಿಸಿದ್ನ ನಾನು ಮತ್ತೆ ಬೇರೆ ಬುಕ್ಕಲ್ಲಿ ನೀಟಾಗಿ ಶಾರ್ಟಾಗಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಎಷ್ಟೇ ಸತಿ ಯಾವುದೇ ಎಕ್ಸಾಮ್ಗೆ ಹೋಗ್ಬೇಕಂದ್ರೂ ನಾನು ಬೇರೆ ಯಾವ ಟೆಕ್ಸ್ಟ್ ಬುಕ್ಸ್ನ ರೆಫರ್ ಮಾಡಲ್ಲ, ನಾನು ಆ ಬುಕ್ನ ರೆಫರ್ ಮಾಡ್ತೀನಿ. ಯಾಕಂತಂದರೆ ನನಗೆ ಗೊತ್ತು ಒಂದಷ್ಟು ರೆಫರೆನ್ಸಸ್ನ ನೋಡಿಕೊಂಡು ಅಥವಾ ಬೇರೆ ಟೆಸ್ಟ್ಗಳನ್ನು ಬರೆದಿರ್ತೀವಲ್ವ ಆ ಬುಕ್ಗಳನ್ನೆಲ್ಲ ನೋಡಿಕೊಂಡು ಅದನ್ನು ರೆಫರೆನ್ಸಲ್ಲಿ ಇಟ್ಕೊಂಡು ನಾನು ಕನ್ಸೈಸಾಗಿ ನೋಟ್ಸ್ನ ಮಾಡಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಸೊ ಹಾಗಾಗಿ ನಾನು ಆ ಬುಕ್ನ ರೆಫರ್ ಮಾಡ್ತೀನಿ. ಸೊ ನೀವು ಅಷ್ಟೇ ನೋಟ್ಸ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಬೆಟರ್ ಸ್ಟಡಿ ಲೈಕ್ ಬೇರೆ ಸೋರ್ಸಸ್ ಅನ್ನೋದಕ್ಕಿಂತ ಒಂದು ಪ್ರಾಪರ್ ಸೋರ್ಸ್ ಅಂತ ನಿಮಗೆ ಅನಿಸಿದ ಮೇಲೇ ನೀವು ನೋಟ್ಸ್ನ ಮಾಡ್ಕೊಳ್ಳಿ. ಇಲ್ಲಾಂತಂದರೆ ಮತ್ತೆ ನೋಟ್ಸ್ ಮಾಡ್ಕೋಬೇಕಾಗ್ತಾ ಇರ್ಬೋದು. ದಟ್ ಇಸ್ ವಾಟ್ ದ ಮಿಸ್ಟೇಕ್ ಐ ಡಿಡ್. ನಾನು ತುಂಬ ಆಲ್ಮೋಸ್ಟ್ 2-3 ಟೈಮ್ಸ್ ನೋಟ್ಸ್ ಮಾಡಿಕೊಂಡು ಕೊನೆಗೆ ಒಂದು ಕನ್ಸೈಸ್ ನೋಟ್ಸ್ ಅಂತ ಮಾಡಿಕೊಂಡೆ. ಇಟ್ಸ್ ಅ ವೇಸ್ಟ್ ಆಫ್ ಟೈಮ್ ಅಂತ ಅನಿಸುತ್ತೆ. ಸೊ ನೋಟ್ಸ್ ಮಾಡ್ಕೊಳ್ಳೋವಾಗ ಪ್ರಾಪರಾಗಿ ಒಂದು ಬುಕ್ಕನ್ನ ರೆಫರೆನ್ಸ್ ಅಂತ ಇಟ್ಕೊಂಡು ಅಥವಾ ಒಂದೆರಡು ಟೆಸ್ಟನ್ನ ಬರೆದು ನಿಮಗೆ ಕರೆಕ್ಟಾಗಿ ಕಾನ್ಫಿಡೆನ್ಸ್ ಬಂದ ಮೇಲೆ ಓಕೆ ದಿಸ್ ಇಸ್ ಇಟ್, ಯು ಹ್ಯಾವ್ ಟು ಸ್ಟಡಿ ಫಾರ್ ಯುವರ್ ಎಕ್ಸಾಮ್ ಅಂತ ಅನಿಸಿದ್ರೆ ಆವಾಗ ಒಂದು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ. ಸೊ ಅದು ರಿವಿಷನ್ಗೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಕಮಿಂಗ್ ಟು ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಎಲ್ಲರೂ ನನಗೆ ಕೇಳೋದು ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ನ ಹೇಗೆ ಮಾಡ್ತಿದ್ರಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಒಂದು ಸಜೆಷನ್ನ ನಾನು ಕೊಡ್ತೀನಿ ಫಾರ್ ಬಿಗಿನರ್ಸರು ಆಗಿರ್ಬೋದು, ಯಾರಾದರೂ ಆಗಿರ್ಬೋದು. ನೀವು ಓದ್ತಿದ್ದೀರಾ ಅಂತಂದರೆ ನೀವು ಓಕೆ ಫೈನ್, ಇವತ್ತು ಫುಲ್ ಮೋಟಿವೇಶನ್ ಬಂದಿದೆ, ನಾನು ನಾಳೆಯಿಂದ 6 o'clockಗೆ ಎದ್ಬಿಡ್ತೀನಿ, ಓದ್ತೀನಿ, ಎಸ್ ಗುಡ್. ಬಟ್ ನೀವೇನಾದರೂ ಡೈಲಿ 9 o'clock 10 o'clock ಎದ್ದೇಳೋರ ಅಭ್ಯಾಸ ಆಗಿದ್ದರೆ ಸಡನ್ನಾಗಿ ನೀವು 6 o'clockಗೆ ಎದ್ದೇಳ್ತೀರಾ ಅಂತಂದರೆ ಯುವರ್ ಮೈಂಡ್ ವಿಲ್ ನಾಟ್ ವರ್ಕ್. ಆ ದಿನಕ್ಕೆ ಯು ಮೈಟ್ ಫೀಲ್ ಪ್ರೊಡಕ್ಟಿವ್, ಬಟ್ ನೆಕ್ಸ್ಟ್ ಡೇಯಿಂದ ಯು ಮೈಟ್ ಬಿ ಲೇಝಿ ಅಥವಾ ನಿಮ್ಗೆ ಮೋಟಿವೇಶನ್ನೇ ಹೋಗ್ಬಿಡ್ಬೋದು. ಯಾಕೆ ಅಂತಂದರೆ ನಿಮ್ಮ ಬಾಡಿ ಅದಕ್ಕೆ ಸೆಟ್ ಆಗಿರಲ್ಲ. ಇವತ್ತು ನೀವು ಸಡನ್ನಾಗಿ 6 o'clockಗೆ ಎದ್ದೇಳ್ತಿದ್ದೀರಾ ಅಂತಂದರೆ ದೇರ್ ಈಸ್ ಅ ಟೈಮ್ 3 hours ಎಕ್ಸ್ಟ್ರಾ ನೀವೇನು ಮಲ್ಕೋತಿದ್ರಿ ನಿಮ್ಮ ಬಾಡಿ ಅದನ್ನೇ ಕೇಳ್ತಿದೆ. ಸೊ ಇಫ್ ಯು ಡೂಯಿಂಗ್ ದಟ್, ಅಕಸ್ಮಾತ್ ನಿಮ್ಗೆ ಎದ್ದೇಳಬೇಕು ಅಂತ ಅನಿಸಿದ್ರು, ನೀವು ಫಾರ್ ಎಕ್ಸಾಂಪಲ್ ನೀವು 10 o'clockಗೆ ಎದ್ದೇಳ್ತಾ ಇದ್ದೀರಾ ಅಂತಂದರೆ ನೀವು ನೆಕ್ಸ್ಟ್ ನಿಮ್ಗೊಂದು ಒಳ್ಳೆ ರೊಟೀನ್ ಬೇಕು, ನೀವು ಇನ್ಮೇಲಿಂದ 6 o'clockಗೆ ಎದ್ದೇಳೋ ಅಭ್ಯಾಸ ಮಾಡ್ಕೋಬೇಕು ಅಂತಿದ್ರೆ ಫಸ್ಟ್ ನೆಕ್ಸ್ಟ್ 2 daysಗೆ 9 o'clockಗೆ ಎದ್ದೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ 2 daysಗೆ 8 o'clock, ಅದಾದಮೇಲೆ 7 o'clock, ಅದಾದಮೇಲೆ 6 o'clockಗೆ ಬನ್ನಿ. ಯಾಕಂತಂದರೆ ನಮ್ಮದು ಬಾಡಿ ಹೇಗೆ ಅಂತಂದರೆ ಇಟ್ ಈಸ್ ಸೂಟಬಲ್ ಫಾರ್ ಗ್ರ್ಯಾಜುವಲ್ ಚೇಂಜಸ್. ಸಡನ್ ನೀವೇನೋ ಚೇಂಜ್ ಮಾಡ್ತೀರಾ ಅಂತಂದರೆ ಅದು ಅಕ್ಸೆಪ್ಟ್ ಮಾಡಲ್ಲ. ಒಂದಿನ ಖುಷಿ ಕೊಡುತ್ತೆ, ಬಟ್ ನೆಕ್ಸ್ಟ್ ದಿನದಿಂದ ಮತ್ತೆ ನೀವು ಅಂದ್ಕೊಂಡಿರೋದೆಲ್ಲ ಉಲ್ಟಾ ಆಗುತ್ತೆ. ಯು ವಿಲ್ ಬಿ ಬ್ಯಾಕ್ ಟು ಸ್ಕ್ವೇರ್ ಒನ್ ಬರ್ತೀರಾ ವಾಪಸ್ಸು. ಸೊ ಹಾಗಾಗಿ ಆ ಥರ ಮಿಸ್ಟೇಕ್ಸ್ನ ಮಾಡ್ಕೊಬೇಡಿ. ದಿಸ್ ಇಸ್ ಒನ್ ಸ್ಮಾಲ್ ಸಜೆಷನ್ ಐ ಆಮ್ ಗೋಯಿಂಗ್ ಟು ಗಿವ್. ಆ್ಯಂಡ್ ಟೈಮ್ ಬಂದುಬಿಟ್ಟು ತುಂಬ ಜನ ಹೇಳ್ತಾರೆ 12 hours ಓದಬೇಕು, 13 hours ಓದಬೇಕು. ಎಸ್ ಓದಬೇಕು, ಬಟ್ ದಟ್ ಮೈಟ್ ನಾಟ್ ಬಿ ಅಪ್ಲಿಕೇಬಲ್ ಫಾರ್ ಎವ್ರಿಬಡಿ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಗೆ ಅಂತಂದರೆ ನಾನು ಮ್ಯಾಕ್ಸಿಮಮ್ 5-6 hours ಓದ್ತಿದ್ದೆ ಅಷ್ಟೇ.
ಯಾಕೆಂತಂದರೆ ನನಗೆ ಅಷ್ಟೇ ಕಂಫರ್ಟಬಲ್, ನನಗೆ ಅಷ್ಟೇ ಕೆಪಾಸಿಟಿ ಇರೋದು. ಬಟ್ ಅಷ್ಟು ಟೈಮಲ್ಲಿ ನಾನು ಏನೇನು ಓದಬೇಕು ಅಂತ ನಾನು ಟಾರ್ಗೆಟ್ ಹಾಕೋತಿದ್ದೆ, ಪ್ರತಿಯೊಂದನ್ನು ನಾನು ಕಂಪ್ಲೀಟ್ ಮಾಡ್ತಿದ್ದೆ. ಆ್ಯಂಡ್ ದಟ್ ಇಸ್ ಆಫ್ ಇವನ್ ಯು ಆರ್ ಸಪೋಸ್ ಟು ಡೂ ಇಟ್. ನೀವೇನಾದರೂ ಟಾರ್ಗೆಟ್ ಹಾಕ್ಕೊಂಡ್ರೆ ಅದನ್ನು ನೀವು ಕಂಪ್ಲೀಟ್ ಮಾಡಲೇಬೇಕು. ಅದನ್ನು ನೀವು 7 ಅವರ್ಸಿಗೆ ಮುಗಿಸ್ತೀರೋ 2 ಅವರ್ಸ್ಗೆ ಮುಗಿಸ್ತೀರೋ, ದಟ್ ಈಸ್ ಕಂಪ್ಲೀಟ್ಲಿ ಲೆಫ್ಟ್ ಟು ಯು. ಬಟ್ ಟಾರ್ಗೆಟ್ನ ಹಾಕ್ಕೊಳ್ಳಿ. ಯಾರೇನೇ ಹೇಳಿದ್ರು ಓಕೆ ಅವರೆಲ್ಲರೂ ಅಷ್ಟೊತ್ತು ಓದ್ತಿದ್ದಾರೆ, ನಾನು ಇಷ್ಟೊತ್ತು ಓದಬೇಕು ಅಂತಂದರೆ ನೋ. ಎಲ್ಲನೂ ಟೈಮ್ ಗ್ರ್ಯಾಜುವಲಿ ಕಲಿಸ್ಕೊಡತ್ತೆ ನಿಮಗೆ. ನೀವೇ ಅದನ್ನು ನಿಧಾನಕ್ಕೆ ಕಲಿತೀರಾ. ಒಂದೇ ದಿನದಲ್ಲಿ ಅದನ್ನೆಲ್ಲ ಕಲಿಯೋಕ್ಕಾಗಲ್ಲ. ಸೊ ಹಾಗಾಗಿ ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ಅವ್ರು ಮಾಡ್ತಿದ್ದಾರೆ, ಇವ್ರು ಮಾಡ್ತಿದ್ದಾರೆ, ಟಾಪರ್ ಹಂಗೆ ಮಾಡಿದರು, ಹೌದು ಅವರು ಹಾಗೆ ಮಾಡಿದ್ದಾರೆ ಅಂತಂದರೆ ಇಟ್ ಈಸ್ ಅವರು ಸ್ಟಾರ್ಟಿಂಗಲ್ಲೂ ಹೀಗೆ ಕಷ್ಟಪಟ್ಟು ಅವ್ರಿಗೂ ನೀವೇನೇನು ಫೇಸ್ ಮಾಡಿರ್ತೀರ ಅವ್ರುಗಳು ಅಷ್ಟೇ ಫೇಸ್ ಮಾಡಿರ್ತಾರೆ. ನಿಮಗೇನೆಲ್ಲ ಕಷ್ಟ ಆಗ್ತದೆ ಅವ್ರಿಗೂ ಅಷ್ಟೇ ಕಷ್ಟ ಆಗಿರುತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪ ಟೈಮ್ ಕೊಡಿ, ನಿಮಗೆ ನೀವೇ ಟೈಮ್ ಕೊಟ್ಕೊಳ್ಳಿ. ಆ ಟೈಮ್ನ ಕೊಟ್ಕೊಂಡು ಗ್ರ್ಯಾಜುವಲ್ ಆಗಿ ಇನ್ಕ್ರೀಸ್ ಓದೋದು ಟೈಮಿಂಗ್ಸ್ ಆಗಿರ್ಬೋದು, ಅಥವಾ ಸಬ್ಜೆಕ್ಟ್ಸ್ನ ಫಿನಿಷ್ ಮಾಡೋದಾಗಿರ್ಬೋದು, ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳೋದಾಗಿರ್ಬೋದು, ರಿವಿಷನ್ ಆಗಿರ್ಬೋದು, ಎಲ್ಲನೂ ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ಪೇ ಆಗಬೇಕು. ಇಲ್ಲಿಂದ ಸಡನ್ನಾಗಿ ಗ್ರಾಫ್ ಹಿಂಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಕೆಳಗೆ ಬರೋದಲ್ಲ. ಸೊ ದಿಸ್ ಇಸ್ ವಾಟ್ ಯು ಆರ್ ಸಪೋಸ್ ಟು ಲರ್ನ್ ಆ್ಯಸ್ ಅ ಬಿಗಿನರ್ ಆಗಿರ್ಬೋದು, ಅಥವಾ ಆಲ್ರೆಡಿ ತುಂಬ ಸತಿ ಪ್ರಿಪೇರ್ ಆಗಿ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದಿರ್ಬೋದು. ಇವರೆಲ್ಲರೂ ಇದನ್ನೇ ಫಾಲೋ ಮಾಡಿ ಆದಷ್ಟು ಇಟ್ ವಿಲ್ ಹೆಲ್ಪ್ ಯು. ನಿಮ್ಮ ಹತ್ರ ಬೇರೆ ಸ್ಟ್ರಾಟಜೀಸ್ ಇದ್ದರೆ, ಬೇರೆ ಸ್ಟ್ರಾಟಜೀಸ್ ನಿಮಗೆ ವರ್ಕ್ ಆಗಿದ್ರೆ ದಯವಿಟ್ಟು ಫಾಲೋ ಮಾಡಿ. ಬಟ್ ದಿಸ್ ಇಸ್ ಮೈ ಸ್ಟ್ರಾಟಜೀಸ್ ವಿಚ್ ಹಸ್ ಹೆಲ್ಪ್ ಮೀ ಟು ಅಚೀವ್ ಸಮಥಿಂಗ್ ಇನ್ ಮೈ ಲೈಫ್. ಸೊ ದಿಸ್ ವಿಲ್ ಹೆಲ್ಪ್ ಯು ಅಲಾಟ್ ಅಂತ ಅನಿಸುತ್ತೆ. ಸೊ ದಿಸ್ ಇಸ್ ಇಟ್ ಫಾರ್ ಟುಡೇ. ಇಫ್ ಯು ಹ್ಯಾವ್ ಎನಿ ಕ್ವೆರೀಸ್ ಕಾಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆಲ್ ದ ವೆರಿ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ ಯು. ಟೇಕ್ ಕೇರ್.